ಪ್ರೀತಿಯ ಸ್ನೇಹಿತರೆ, ವೆಲ್ಕಮ್ ಟು ಅಕಾಯಸ್ ಅಕಾಡೆಮಿ. ನನ್ನ ಹೆಸರು ಧನಂಜಯ ರಾಮಚಂದ್ರ. ನಾನು ಇವತ್ತು ನಿಮಗೆ ಕನ್ನಡ ಸಾಹಿತ್ಯ ಟೆಸ್ಟ್ ಸೀರೀಸ್ ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ನಾನು ನನ್ನ ಜರ್ನಿ UPSC ಸ್ಟಾರ್ಟ್ ಆಗಿದ್ದು 2019 ಜೂನ್ ಮಂತಲ್ಲಿ. ಅದಾದ್ಮೇಲೆ ಇದುವರೆಗೂ ನಾನು 5 ಅಟೆಂಪ್ಟ್ಗಳನ್ನು ಕೊಟ್ಟಿದ್ದೀನಿ, 4 ಮೇನ್ಸ್ ಅನ್ನು ಬರೆದಿದ್ದೀನಿ. ಆ 4 ಮೇನ್ಸಲ್ಲೂ ನನ್ನ ಆಪ್ಷನಲ್ ಬಂದು ಕನ್ನಡ ಸಾಹಿತ್ಯ. ನನ್ನ ಮೊದಲ ಅಟೆಂಪ್ಟ್ ಸ್ಕೋರು 233, ಕೇವಲ 233 ಮೊದಲ ಮೇನ್ಸ್ತು. ನಂದು ಸೆಕೆಂಡ್ ಮೇನ್ಸ್ ಸ್ಕೋರು 273, 40 ಮಾರ್ಕ್ಸ್ಗಳ ಬಿಗ್ ಜಂಪ್. ಆ ಕಾರಣದಿಂದನೇ 273 ಇಂದ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ಅನ್ನ ಮಿಸ್ ಆಗಿದ್ದು ಕೇವಲ 4 ಮಾರ್ಕ್ಸ್ ಅಲ್ಲಿ. 699 ಇಸ್ ದ ಕಟ್ ಆಫ್. ನನ್ನ ಸ್ಕೋರ್ 695. ಕೇವಲ 4 ಮಾರ್ಕ್ಸ್ ಅಲ್ಲಿ ನಾನು ಇಂಟರ್ವ್ಯೂ ಅನ್ನ ಮಿಸ್ ಆಗಿದ್ದು. ನನ್ನ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ಹೋಗಿದ್ದು ಇಟ್ಸ್ ಬಿಕಾಸ್ ಆಫ್ ಕನ್ನಡ ಸಾಹಿತ್ಯ. ಬಿಕಾಸ್ ಈ 40 ಮಾರ್ಕ್ಸ್ಗಳ ಇಂಪಾರ್ಟೆಂಟ್ ಜಂಪ್ ಏನಾಯ್ತು, ಆ 40 ಮಾರ್ಕ್ಸ್ಗಳ ಜಂಪ್ ಇಂದಾನೆ ನಾನು ಇಂಟರ್ವ್ಯೂಗೆ ಹೋದಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ನನ್ನ ಸ್ಕೋರ್ 265. ಇಟ್ಸ್ ಬಿಕಾಸ್ ಸಮ್ ಅದರ್ ಕ್ವಶನ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, 8 ಮಾರ್ಕ್ಸ್ ಡಿಕ್ಲೈನ್ ಆಯಿತು. ಅಂಡ್ ದಟ್ ಇಯರ್, ಲಾಸ್ಟ್ ಇಯರ್ 2024 ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇಸ್ ಅರೌಂಡ್ 272. ಓಕೆ, ನೋ ಪ್ರಾಬ್ಲಮ್. 273, 265 ದಿಸ್ ಇಸ್ ಮೈ ಸ್ಕೋರ್. ಅಂಡ್ ಇದು ನನ್ನ 4ನೇ ಅಟೆಂಪ್ಟ್ ಈ ಸಲ ಬರ್ದಿರೋದಂಥದ್ದು 2025. ವಿಲ್ ಹ್ಯಾವ್ ಟು ವೇಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಚೆನ್ನಾಗಿ ಆಗಿದೆ ಪೇಪರು. ಬೇಡ್ಕೊಳ್ಳಿ ನನಗೋಸ್ಕರ, ನೋಡೋಣ ನಿಮ್ಮ ಬೇಡಿಕೆಯಿಂದನಾದ್ರೂ ಈ ಅಟೆಂಪ್ಟು ಸಾಧ್ಯ ಆಗ್ಲಿ. 4 ಮೇನ್ಸ್ಗಳನ್ನ ಬರ್ದಿದ್ದೀನಿ, 2 ಇಂಟರ್ವ್ಯೂನ ಕೊಟ್ಟಿದ್ದೀನಿ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಅನ್ನುವಂಥದ್ದನ್ನ ನಾನು ಜನರಲಿ 4-6 ವರ್ಷಗಳಿಂದನೂ ಓದ್ತಾ ಬರ್ತಾ ಇದ್ದೀನಿ. ಫಸ್ಟ್ ಅಟೆಂಪ್ಟ್ ಇಂದನೂ ಓದ್ತಾ ಬರ್ತಾ ಇದ್ದೀನಿ. ನಾನು ಹಲವಾರು ಕಡೆ, ಒಂದ್ ಕಡೆ ಕೋಚಿಂಗ್ ಅನ್ನು ತಗೊಂಡಿದ್ದೀನಿ, ಹಲವಾರು ಕಡೆ ಟೆಸ್ಟ್ ಸೀರೀಸ್ಗಳನ್ನ ತಗೊಂಡಿದ್ದೀನಿ. ಎಲ್ಲ ಕಡೆ ಓದಿದ್ದೀನಿ. ಅವರೆಲ್ಲ ಲೆಜೆಂಡ್ಸ್. ಅವ್ರಿಗೆ ಇವತ್ತು ಕನ್ನಡ ಸಾಹಿತ್ಯವನ್ನ ಯಾರ್ಯಾರು ಬೆಂಗಳೂರಲ್ಲಿ ಪಾಠ ಮಾಡ್ತಿದ್ದಾರೆ, ಮತ್ತೆ ಯಾರ್ಯಾರು ಕನ್ನಡ ಟೆಸ್ಟ್ ಸೀರೀಸ್ಗಳನ್ನ ಕೊಡ್ತಿದ್ದಾರೆ, ಅವ್ರಿಗೆಲ್ರಿಗೂ ನಾನು ಸಲ್ಯೂಟ್ ಅನ್ನು ಮಾಡ್ತೀನಿ. ಬಿಕಾಸ್ ದೇ ಆರ್ ಲೆಜೆಂಡ್ಸ್. ದೇ ಆರ್ ದ ಓನ್ಲಿ ಪೀಪಲ್, ನನ್ಗನ್ಸೋ ಪ್ರಕಾರ ಕನ್ನಡ ಸಾಹಿತ್ಯವನ್ನು ಒಂದು ಜೀವಂತವಾಗಿ ಉಳಿಸ್ಕೊಂಡು ಹೋಗ್ತಾ ಇರೋರು ಅಂತ. ಏನಕ್ಕೆ ಅಂದ್ರೆ, ನೀವು ನೋಡಿ, ಪ್ರತಿ ವರ್ಷ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯವನ್ನ ಆಯ್ಕೆ ಮಾಡ್ಕೊಂಡು ಮೇನ್ಸ್ ಬರೆಯುವಂತವ್ರು ಕಡಿಮೆ ಆಗ್ತಾನೆ ಬರ್ತಿದ್ದಾರೆ. ನಾನು 24 ಅಲ್ಲಿ ಅಬ್ಸರ್ವ್ ಮಾಡ್ದಂಗೆ ಅರೌಂಡ್ 70 ಜನ ಅಷ್ಟೇ. ರ್ಯಾಂಕ್ ಬರ್ತಾ ಇರೋ ಒಂದು 3-4 ಜನ ಕನ್ನಡ ಸಾಹಿತ್ಯವನ್ನ ಆಪ್ಷನಲ್ ಆಗಿ ಇಟ್ಕೊಂಡು. ಬರೀ 70 ಜನ ಕನ್ನಡ ಸಾಹಿತ್ಯವನ್ನ ಚೂಸ್ ಮಾಡ್ಕೊಂಡು ಬರಿತಾ ಇರುವಂತವ್ರು, ಮೇನ್ಸ್ ಬರಿತಾ ಇರುವಂತವ್ರು. ಈ ವರ್ಷ ಏನೊಂದು 10-15 ಕಡಿಮೆನೇ ಆಗಿರ್ತಾರೆ ಹೊರತು ಜಾಸ್ತಿ ಏನಾಗಿರಲ್ಲ. ಅಂಡ್ ರ್ಯಾಂಕ್ ಕೂಡ ಅಷ್ಟು ಬರ್ತಾ ಇಲ್ಲ. ಏನಕ್ಕೆ? ವೈ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬ್ಲಮ್ ಬಿಫೋರ್. ನನ್ನ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಈ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಏನಕ್ಕೆ? ಕನ್ನಡ ಸಾಹಿತ್ಯ ಅಂತ ಬಂದಾಗ 95% ಕ್ವಶನ್ಗಳು ರಿಪೀಟ್ ಆಗ್ತವೆ. 95% ಕ್ವಶನ್ಗಳು ನಾವು ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ಪ್ರಿಡಿಕ್ಟ್ ಮಾಡ್ಬಿಟ್ಟು ಹೋಗ್ತೀವಿ, ಈ ವರ್ಷ ಈ ಕ್ವಶನ್ ಬಂದೇ ಬರುತ್ತೆ ಅಂತ. ಈ ಸಲ ಲಾಸ್ಟ್ ಇಯರ್ ರೂಪನಿಷ್ಠ ವಿಮರ್ಶೆ ಬಂದಿತ್ತು, ಅದು ಈ ವರ್ಷ ಬರಕ್ ಸಾಧ್ಯ ಇಲ್ಲ. ಚಾರಿತ್ರಿಕ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ ಓದ್ಕೊಳ್ಳೋಣ ಅಂದ್ಬಿಟ್ಟು ಓದ್ಕೊಂಡೆ, ಅದೇ ಬಂತು. ಐ ಕ್ಯಾನ್ ಪ್ರೆಡಿಕ್ಟ್ ದ ಕ್ವಶನ್ಸ್ ಬಿಫೋರ್. ಈ ಲೆವೆಲ್ಗೆ ಕನ್ನಡ ಸಾಹಿತ್ಯ ಇರಬೇಕಾದ್ರೆ ಆ ಕನ್ನಡ ಸಾಹಿತ್ಯವನ್ನ 95% ರಿಪೀಟೆಡ್ ಆದ್ರೂ ಕೂಡ ಏನಕ್ಕೆ, ವೈ ದ ಪೀಪಲ್ ಆರ್ ನಾಟ್ ಗೆಟಿಂಗ್ ಗುಡ್ ಸ್ಕೋರ್ ಅಂಡ್ ಗುಡ್ ರ್ಯಾಂಕ್? ಏನಕ್ಕೆ ತಗತಾ ಇಲ್ಲ? ಈ ಪ್ರಶ್ನೆ ನೀವು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಪ್ರತಿಯೊಬ್ರು ರಿಯಲೈಸ್ ಆಗ್ಬೇಕು. ಬರೀ ಓದ್ಬಿಟ್ರೆ ನಾನು ಪಾಸ್ ಆಗ್ಬಿಡ್ತೀನ, ಮತ್ತೆ ಬರೀ PYQ ಮಾಡ್ಬಿಟ್ರೆ ನಾನು ಪಾಸ್ ಆಗ್ಬಿಡ್ತೀನ? ಇವನ್ನೆಲ್ಲ ನೀವು ಕ್ವಶನ್ ಮಾಡ್ಕೋಬೇಕು. ಆಕ್ಚುಲಿ ಕ್ವಶನ್ ಮಾಡ್ಕೋಬೇಕು. ಯಾರ ಹತ್ರ ನಾನು ಕೋಚಿಂಗ್ ತಗೋಬೇಕು, ಯಾರ ಹತ್ರ ನಾನು ಟೆಸ್ಟ್ ಸೀರೀಸ್ ತಗೋಬೇಕು, ಏನಕ್ಕೆ ಪ್ರತಿಯೊಂದು ಆನ್ಸರ್ ರೈಟಿಂಗ್ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ನನ್ನ ನೋಟ್ಸ್ ಮೇಕಿಂಗ್ ಯಾವ ರೀತಿ ಇರಬೇಕು. ಆಪ್ಷನಲ್ ನಮ್ಗೆ ಅಪ್ಪ ಅಮ್ಮ ಇದ್ದಂಗೆ ಅಂತ ಹೇಳ್ತೀವಿ UPSC ಅಲ್ಲಿ. ಅಪ್ಪ ಅಮ್ಮ ಇದ್ದಂಗೆ ನಾವು ಒಂದ್ಸಲ ತಗೊಂಡ್ಮೇಲೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡ್ತು ಅಂದ್ರೆ ಸಿಕ್ಕಾಬಟ್ಟೆ ಡಿಸಾಸ್ಟರ್. ನಮ್ ಕ್ಲೋಸ್ ಫ್ರೆಂಡ್, ನಾವು ಫಸ್ಟ್ ಟೈಮ್ ಜೊತೆಲಿ ಪ್ರಿಪೇರ್ ಆಗಿದ್ದು ನಾನು ಮತ್ತೆ ನಮ್ಮ ಫ್ರೆಂಡ್ ಅವರು. ಈ ಗಾಟ್ ನಾವಿಬ್ರು ಹೈದರಾಬಾದ್ ಅಲ್ಲಿ ಪ್ರಿಪೇರ್ ಆದಂತವ್ರು.
ಸೊ ಅವ್ರಿಗೆ ಏನಾಗಿದೆ, ರೂಮ್ಮೇಟ್ಸ್ಗಳು ಫೋರ್ಸ್ ಮಾಡಿ ನಾವು ಕನ್ನಡದವರು ಕನ್ನಡ ತಗೋಬೇಕು ಅಂತ ಹೇಳಿ ಅವ್ರು ಕನ್ನಡ ತಗೋಬಿಟ್ರು, ಕನ್ನಡ ಲಿಟ್ರೇಚರ್. ಅವ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋದು, ಇಂಜಿನಿಯರಿಂಗ್ ಮುಗಿಸಿರೋಂಥದ್ದು. ಸೊ ಅವ್ರ ಸ್ಕೋರು 197 ಫಸ್ಟ್ ಅಟೆಂಪ್ಟ್ ಅಲ್ಲಿ, ಕೇವಲ 197 ಎರಡು ಪೇಪರ್ ಇಂದ. ಸೆಕೆಂಡ್ ಅಟೆಂಪ್ಟ್ ಅವ್ರು ಏನ್ ಮಾಡ್ಬಿಟ್ರು, ಇಲ್ಲ ನಾನು ಕನ್ನಡ ಆಗಲ್ಲ, ನಾನು ಕನ್ನಡ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಆಂಥ್ರೋಪಾಲಜಿ ತಗೊಂಡ್ರು. ಆಂಥ್ರೋಪಾಲಜಿ ತಗೊಂಡ್ರು, ಅವ್ರ ಸ್ಕೋರು 200 ಆ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್ ಆಪ್ಷನಲ್ ಇಂದ ಔಟ್ ಆದ್ರು, ಸೆಕೆಂಡ್ ಅಟೆಂಪ್ಟ್ ಆಪ್ಷನಲ್ ಇಂದ ಔಟ್ ಆದ್ರು, ಥರ್ಡ್ ಅಟೆಂಪ್ಟ್ ಮೂರನೇ ಅಟೆಂಪ್ಟ್ ಬಂತು. ಸೊ ಮೂರನೇ ಅಟೆಂಪ್ಟ್ ದಿಸ್ ಒನ್ ಈಸ್ ಆಪ್ಷನಲ್, ಸಾರಿ ಮೂರನೇ ಅಟೆಂಪ್ಟ್ ಅಲ್ಲಿ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್. ಫೋರ್ತ್ ಅಟೆಂಪ್ಟ್ ಕ್ಲಿಯರ್ ಮಾಡಿದ್ರು, ಬೇರೆ ಕಡೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಬರೆದು ಸೊ ಕ್ಲಿಯರ್ ಮಾಡಿದ್ರು. ಆಪ್ಷನಲ್ 220 ಆಂಥ್ರೋಪಾಲಜಿ. ಫಿಫ್ತ್ ಅಟೆಂಪ್ಟ್ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್. ಸೊ ಸಿಕ್ಸ್ತ್ ಅಟೆಂಪ್ಟ್ ಇಂಟರ್ವ್ಯೂ ಆಗ್ಲಿಲ್ಲ, ಸೊ ಆಪ್ಷನಲ್ ಕಡಿಮೆ ಸ್ಕೋರ್. ಸಿ ಆಪ್ಷನಲ್ ಅಂತೂ ವೆರಿ ಇಂಪಾರ್ಟೆಂಟ್. ಸಿ ನಂದು ಕೂಡ 233 ಫಸ್ಟ್ ಅಟೆಂಪ್ಟ್. ಬಟ್ ಏನಕ್ಕೆ ಅಂದ್ರೆ ನಮ್ಗೆ ಆಗಿನೂ ಕೋಚಿಂಗೇ ಮುಗ್ದಿರ್ಲಿಲ್ಲ, ಕ್ಲಾಸ್ಗಳೇ ಆಗಿರ್ಲಿಲ್ಲ, ನಾವು ಓದೂ ಇರ್ಲಿಲ್ಲ ಕರೆಕ್ಟ್ ಆಗಿ. ಏನೋ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೋ, ಸುಮ್ಮನೆ ಹೋಗಿ ಬರ್ಬಿಟ್ಟು ಬಂದೋ. ಮತ್ತೆ ಸಿಕ್ಕಾಬಟ್ಟೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡೋಂಥದ್ದು. ನಾವು ಅಲ್ಲಿವರೆಗೂ ಇಂಗ್ಲೀಷಲ್ಲಿ ಮೇನ್ಸ್ ಬರ್ದಿರ್ತೀವಿ, ಇಲ್ಲ ಬೇರೆ ಇದರಲ್ಲಿ ಮೇನ್ಸ್ ಬರ್ದಿರ್ತೀವಿ, ಆ ಗ್ಯಾಪ್ ಬೇರೆ ಆಗಿರುತ್ತೆ. ಹೋಗ್ಬಿಟ್ಟು ಬರಿಬೇಕು ಅಂದ್ರೆ ಕೈ ತಿರ್ಗಲ್ಲ, ಕೈ ತಿರುಗ್ತೈತೆ ಅಂದ್ರೆ ನೋವು ಓದ್ಕೊಬಿಡುತ್ತೆ. ಸೊ ಇಂಥ ಟೈಮಲ್ಲಿ ಕಂಟೆಂಟ್ ನೆನಪಾಗಲ್ಲ, ಇಲ್ಲ ಕಂಟೆಂಟ್ ನೆನಪಾದ್ರೂ ನನಗೆ ಬರೆಯಕ್ ಬರಲ್ಲ ಚೆನ್ನಾಗಿ. ಸೊ ಇದು ಸಮಸ್ಯೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಜನರಲಿ ನಾವು 95% ಕ್ವಶನ್ ರಿಪೀಟ್ ಆಗುತ್ತೆ ಅಂದ್ರೆ ಇಟ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಪೇಪರ್ ಅಂತ ಅನ್ಕೋತೀವಿ ನಾವು. ಸಿ ವೆನ್ ದ ಕ್ವಶನ್ ಪೇಪರ್ ಇಸ್ ಮೋಸ್ಟ್ ಈಸಿಯೆಸ್ಟ್, ಅದು ಏನಾಗುತ್ತೆ, ದ ಕಾಂಪಿಟೇಷನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್, ಟಫೆಸ್ಟ್. ವೆನ್ ದ ಕ್ವಶನ್ ಪೇಪರ್ ಇಸ್ ಈಸಿಯೆಸ್ಟ್, ದ ಕಾಂಪಿಟೇಷನ್ ಇಸ್ ಟಫೆಸ್ಟ್. ಕ್ವಶನ್ ಪೇಪರ್ ಈಸಿ ಆಯ್ತು ಅಂದ್ರೆ ಕಾಂಪಿಟೇಷನ್ ಏನಾಗ್ತಾ ಬಂತು, ಟಫ್ ಆಯ್ತು. ಎಲ್ಲವನ್ಗೂ ಗೊತ್ತಿರುತ್ತೆ ಟಾಪಿಕ್, ಎಲ್ಲರಿಗೂ ಗೊತ್ತು, ಎಲ್ಲರೂ ಅದೇ ಪಾಯಿಂಟ್ ಬರೀತಾರೆ. ಅದೇ ಇದು ಪಂಪ ಮತ್ತೆ ಕುಮಾರವ್ಯಾಸ ಏನ್ ವ್ಯತ್ಯಾಸ ಅಂತ ಬರೆದ್ರೆ ಅದೇ ಪಾಯಿಂಟ್ಗಳು ಬರೆಯುವಂಥದ್ದು. ಪಂಪ ದುಶಾಸನವಾದ ಪ್ರಸಂಗ ಹೆಂಗ್ ವರ್ಣನೆ ಮಾಡವನೆ ಅಂದ್ರೆ ಅದೇ ಪಾಯಿಂಟ್ಗಳು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕನ್ನಡ ಲಿಟ್ರೇಚರ್ ಅಲ್ಲಿ ಆಗ್ತಿರೋ ಪ್ರಾಬ್ಲಮ್ ಸೋರ್ಸ್. ಸೋರ್ಸ್ ಅಬಂಡೆಂಟ್ ಆಗಿದೆ. ಬೆಂಗಳೂರಲ್ಲಿ ನೀವು ಎಷ್ಟೇ ಸೋರ್ಸ್ ನೋಡಿ, ಹಲವಾರು ಸೋರ್ಸ್ಗಳಿವೆ. ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಅಲ್ಲೂ ನಮಗೆ ಕನ್ನಡ ಸಾಹಿತ್ಯ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಕನ್ನಡ ಸಾಹಿತ್ಯ ಮೆಟೀರಿಯಲ್ ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕನ್ನಡ ಇದನ್ನ ಟೆಸ್ಟ್ ಸೀರೀಸ್ ಗಳನ್ನ ಕೊಡ್ತಾ ಬರ್ತಿದ್ದಾರೆ. ಸೊ ಎಲ್ಲರ ಹತ್ರನೂ ಅಬಂಡೆಂಟ್ ಸೋರ್ಸ್ ಇದೆ, ಅಬಂಡೆಂಟ್ ಸೋರ್ಸ್ ಇದೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಆ ಸೋರ್ಸ್ ಗಳನ್ನ ಓದ್ತಾ ಇದೀವಿ, ಸ್ಟಿಕ್ ಆನ್ ಮಾಡಿ ಓದ್ಕೊಳ್ತಾ ಹೋಗ್ತಾ ಇದೀವಿ. ಅಂಡ್ ಎಲ್ಲಾ ಸೋರ್ಸ್ ಗಳಲ್ಲೂ ಒಂದ್ ಕಾಮನ್ ಥಿಂಗ್ ಏನಪ್ಪಾ ಅಂದ್ರೆ ಕಂಟೆಂಟ್ ಸೇಮ್. ಎಲ್ಲರೂ ಒಂದೇ ಕಂಟೆಂಟ್ ನ ಓದ್ತಾ 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 ನಾನು ಒಂದೇ ಕಂಟೆಂಟ್ ನ ಪ್ರೊಡ್ಯೂಸ್ ಮಾಡ್ತೀನಿ ಹೊರತು, ರಿಪ್ರೊಡ್ಯೂಸ್ ಮಾಡ್ತೀನಿ ಹೊರತು ನಾ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಏನ್ ಇನೋವೇಷನ್ ಮಾಡ್ಲಿಕ್ಕೆ ಸಾಧ್ಯ? ಒಂದೇ ಸೋರ್ಸ್ ಐತೆ, ಒಂದೇ ರೀತಿ ಟೆಸ್ಟ್ ಇದೈತೆ, ಟೆಸ್ಟ್ ಸೀರೀಸ್ಗಳು ಒಂದೇ ರೀತಿ ಮೆಟೀರಿಯಲ್ಸ್ಗಳೈತೆ. ನಾನು ಅವನ್ ತಗೊಂಡು ನಾನು ಏನು ಹೊಸದಾಗಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದು ಆಗ್ತಿಲ್ಲ. ಸಿ ಜನರಲಿ ಇಫ್ ಯು ಅಬ್ಸರ್ವ್, 10 ಮಾರ್ಕ್ಸ್ 13 ಕ್ವಶನ್ಸ್ ಬರುತ್ತೆ, 20 ಮಾರ್ಕ್ಸ್ 6 ಕ್ವಶನ್ ಬರುತ್ತೆ. ಸೊ ಇಷ್ಟು ನಮಗೆ ಕ್ವಶನ್ಸ್ಗಳು ಇರೋಂಥದ್ದು. ನಾನು 10 ಮಾರ್ಕ್ಸ್ಗೆ ಪ್ರತಿ ಕ್ವಶನ್ ಅಲ್ಲಿ ಮಿನಿಮಮ್ 5 ಮಾರ್ಕ್ಸ್ ತೆಗೆದ್ರು, 20 ಮಾರ್ಕ್ಸ್ಗೆ ಪ್ರತಿ ಕ್ವಶನ್ ಅಲ್ಲೂ 10 ಮಾರ್ಕ್ಸ್ ತೆಗೆದ್ರು ಮಿನಿಮಮ್, ಅಂದ್ರೆ ಹಾಫ್, ಅರ್ಧ ಮಾರ್ಕ್ಸ್ ತೆಗೆದ್ರು 250 ಮಾರ್ಕ್ಸ್ ಆಯ್ತು. 250 ಮಾರ್ಕ್ಸ್ ಒಂದ್ ಲೆವೆಲ್ ಗುಡ್ ಮಾರ್ಕ್ಸ್ ಅಂತ ಅನ್ಕೋಬಹುದು, ಬಟ್ ಅದು ಬೇರೆ ಮಿನಿಮಮ್ ಮಾರ್ಕ್ಸ್, ಬೇರೆ ಮಿನಿಮಮ್ ಮಾರ್ಕ್ಸ್. ಈ 250 ಮಾರ್ಕ್ಸ್ ಬರ್ಬೇಕು ಅಂದ್ರೆ ನಾನು ಎಲ್ಲಾ ಪೇಪರ್ಲ್ಲೂ ಒಂದು ಅವರೇಜ್ ಕಂಟೆಂಟ್, ಎಲ್ಲಾ ಕ್ವಶನ್ಗೂ ಅವರೇಜ್ ಕಂಟೆಂಟ್ ಬರ್ದಿರ್ಬೇಕು. ಎಲ್ಲಾ ಕ್ವಶನ್ಗೂ ನಾನು ಅಟ್ಲೀಸ್ಟ್ ಒಂದ್ 10 ಮಾರ್ಕ್ಸ್ ಕ್ವಶನ್ಗೆ 5 ಪಾಯಿಂಟ್, 20 ಮಾರ್ಕ್ಸ್ ಕ್ವಶನ್ಗೆ 10 ಪಾಯಿಂಟ್ ಬರ್ದಿರ್ಲೇಬೇಕು. ಇಷ್ಟು ಮಾಡಿದ್ರೆ ನನಗೆ 250 ಬರುತ್ತೆ. ಇಲ್ಲ ಒಂದ್ 3-4 ಕ್ವಶನ್ ಹೆಂಗಿದ್ರು ಮಿಸ್ ಆಗೇ ಆಗ್ತವೆ, ಪೇಪರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದ್ಸಲ ಪದ್ಯಗಳ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಐಡೆಂಟಿಫೈ ಮಾಡಕ್ಕಾಗಲ್ಲ. ಕೆಲವೊಂದ್ಸಲ ಆರ್ಟಿಫಿಷಿಯಲ್ ಆಗಿ ಬರ್ದಿರ್ತೀವಿ, ಏನೋ ಒಂದು ಪಾಯಿಂಟ್ಗಳು ಬರ್ದಿರ್ತೀವಿ ಟೈಮ್ ಇಲ್ಲ ಅಂದ್ಬಿಟ್ಟು. ಇಂಥ ಟೈಮಲ್ಲಿ ಒಂದ್ 10 ಮಾರ್ಕ್ಸ್ ಅಲ್ಲೇ ಹೋಯ್ತಾ. ಸೊ 240 ಹೊರಗಡೆ ಆಗ್ಲಿಕ್ಕೆ ಇದೊಂದು ಸಾಕ ರೀಸನ್. ಸೊ ಇದೊಂದು ಸಾಕು 233. ಬಟ್ ರಿಯಲ್ ಗೇಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ 250 ಜೊತೆ ನೀನ್ 5ಕ್ಕೆ ಸ್ಟಿಕ್ ಆನ್ ಆಗದೆ 5.5 ಪ್ರತಿ ಕ್ವಶನ್ ಅಲ್ಲಿ ಅರ್ಧ ಅಥವಾ 1 ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡಕ್ ಟ್ರೈ ಮಾಡ್ಬೇಕು. ನೀನ್ ಅರ್ಧ ಅಥವಾ 1 ಕ್ವಶನ್ ಇಂಪ್ರೂವ್ ಮಾಡಕ್ ಟ್ರೈ ಮಾಡಿದ್ರೆ 19 19 38 ಕ್ವಶನ್ಗಳು ಇರುತ್ತೆ ಎರಡು ಪೇಪರ್ ಇಂದ. ಅಟ್ಲೀಸ್ಟ್ 19 ಮಾರ್ಕ್ಸ್ ಇಂಪ್ರೂವ್ ಆಯ್ತು ಅಂದ್ರೆ 269 ಮಾರ್ಕ್ಸ್ ಆಯ್ತಲ್ಲ, 269 ಮಾರ್ಕ್ಸ್. ಈ ಮಾರ್ಕ್ಸ್ ಇಂಪ್ರೂವ್ ಆಗೋದು, ಈ ಅರ್ಧ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನೇ ನನ್ನ ಮೆಂಟರ್ಶಿಪ್ ಅಲ್ಲಿ ನಾ ಹೇಳೋದು, ಇನ್ನೇನು ಇಲ್ಲ.
ಸೊ ನಿಮ್ಗೆ ಆಲ್ರೆಡಿ ಕಂಟೆಂಟ್ ಇದೆ, ನಿಮ್ಗೆ ಆಲ್ರೆಡಿ PYQ ಗಳಿದೆ, ನಿಮ್ಗೆ ಆಲ್ರೆಡಿ ಕೋಚಿಂಗ್ಗಳಿದೆ. ಸೊ ನಿಮ್ಗೆ ಆಲ್ರೆಡಿ ಹಲವಾರು ಟೆಸ್ಟ್ ಸೀರೀಸ್ಗಳೈತೆ, ಎಲ್ಲರದ್ದು ಆನ್ಸರ್ ಕಾಪಿಗಳು ಈಸಿಯಾಗಿ ಅವೈಲೇಬಲ್ ಇದೆ. ಇಷ್ಟೆಲ್ಲ ಇದ್ದು ಕೂಡ ಏನಕ್ಕೆ ಕನ್ನಡ ಲಿಟ್ರೇಚರ್ ಅಲ್ಲಿ ಸ್ಕೋರ್ಗಳು ಆಗ್ತಿಲ್ಲ? ಆ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ನ ಯಾವ ರೀತಿ ತಗೋಬೇಕು, ಇದು ಇದನ್ನೇ ನಾ ಹೇಳುವಂಥದ್ದು. ಜನರಲಿ ಏನಾಗ್ತಾ ಬರುತ್ತೆ, ವಸ್ತು, ರೂಪ, ಅಭಿವ್ಯಕ್ತಿ, ಈ ಮೂರನ್ನ ನಾವು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ರೈಟಿಂಗ್ ಆನ್ಸರ್ ಅಂತ ಕರಿತೀವಿ. ವಸ್ತು, ರೂಪ, ಅಭಿವ್ಯಕ್ತಿ. ವಸ್ತು ಇಸ್ ಕಂಟೆಂಟ್, ರೂಪ ಇಸ್ ಸ್ಟ್ರಕ್ಚರ್, ಪ್ರೆಸೆಂಟೇಶನ್, ಅಂಡ್ ಅಭಿವ್ಯಕ್ತಿ ಇಸ್ ದ ಎಕ್ಸ್ಪ್ರೆಷನ್. ನಾನು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ. ವಸ್ತು ಎಲ್ರದು ಸೇಮ್, ವಸ್ತು ಎಲ್ರದು ಸೇಮ್, ಕಂಟೆಂಟ್ ಇದೇ ನೋಟ್ಸ್ಗಳು, ಯಾರ್ಯಾರು ನೋಟ್ಸ್ಗಳಿದೆ ಟೆಲಿಗ್ರಾಮ್ ಅಲ್ಲಿ ಇವೆ, ಅವೇ ನೋಟ್ಸ್ಗಳನ್ನೇ ನಾವು ಓದಂಥದ್ದು, ನಾವು ಅದೇ ನೋಟ್ಸನ್ನ ಓದಿರೋಂಥದ್ದು. ಸೊ ರೂಪ ಆಲ್ಮೋಸ್ಟ್ ಸೇಮ್, ಏನಂದ್ರೆ ಪ್ಯಾರಾಗ್ರಾಫ್ ಅಲ್ಲೇ ಬರ್ಕೊಳ್ತಾ ಹೋಗ್ಬೇಕು, ಡಯಾಗ್ರಾಮು, ಪಾಯಿಂಟ್ಸು, ಇವಕ್ಕೆ ಯಾವುದಕ್ಕೂ ಇಲ್ಲಿ ಮಾನ್ಯತೆ ಮಾಡಲ್ಲ ಭಾಷಾಶಾಸ್ತ್ರ ಬಿಟ್ರೆ, ಅದು ಎಲ್ಲ ಅದೇ. ಸೊ ದೆನ್ ಎಲ್ಲಿ ನಾನು ವ್ಯತ್ಯಾಸ ಮಾಡಬೇಕು, ಎಲ್ಲಿ ವ್ಯತ್ಯಾಸ ಮಾಡ್ಬೇಕಂದ್ರೆ ಅಭಿವ್ಯಕ್ತಿಲಿ ವ್ಯತ್ಯಾಸ ಮಾಡಬೇಕು. ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಾನು ಇದು ಸಾಹಿತ್ಯದ ಆನ್ಸರ್ ಅನ್ನ ಸಾಹಿತ್ಯವಾಗಿ ಎಕ್ಸ್ಪ್ರೆಸ್ ಮಾಡಬೇಕು. GS ಆನ್ಸರ್ ಇಸ್ ಡಿಫ್ರೆಂಟ್, ಸಾಹಿತ್ಯದ ಆನ್ಸರ್ ಇಸ್ ಡಿಫ್ರೆಂಟ್. GS ಅಲ್ಲಿ ನೀನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ ಬರೀ ಅವಶ್ಯಕತೆ ಇಲ್ಲ, ಜಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿ ಎಕ್ಸಾಂಪಲ್ ಬರೆದ್ರೆ ಮುಗ್ದೇ ಹೋಯ್ತು. ಬಟ್ ಕನ್ನಡ ಸಾಹಿತ್ಯ ಹಂಗಲ್ಲ. ಕನ್ನಡ ಸಾಹಿತ್ಯದಲ್ಲಿ ನೀನು ಇಂಟ್ರೊಡಕ್ಷನ್ ಬರೆದ್ರೆ ಕನ್ಕ್ಲೂಷನ್ ವರ್ಗುನು ಇವ್ಯಾಲ್ಯೂಯೇಟರ್ನ ಹಿಡಿದಿಡ್ಕೋಬೇಕು. ನೀನು ಅದೇ ಕಂಟೆಂಟ್ ಬರಿತಾ ಇರ್ಬೋದು, ಆದ್ರೆ ಆ ಕಂಟೆಂಟ್ ಅನ್ನ ನೀನು ಎಕ್ಸ್ಪ್ರೆಸ್ ಮಾಡೋ ರೀತಿ ವಿಭಿನ್ನವಾಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಒಂದು ಹಳ್ಳಿ ಜೀವನವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಕಾರಂತರು ಮತ್ತೆ SL ಭೈರಪ್ಪ, ಕುವೆಂಪು ಅವರು, ಈ 3 ಜನನು ಹಳ್ಳಿ ಜೀವನವನ್ನ ಎಕ್ಸ್ಪ್ಲೇನ್ ಮಾಡೋರು. 3 ಜನನು ಎಕ್ಸ್ಪ್ಲೇನ್ ಮಾಡೋರೆ, ಪೂರ್ಣಚಂದ್ರ ತೇಜಸ್ವಿ 4 ಜನನು ಎಕ್ಸ್ಪ್ಲೇನ್ ಮಾಡೋರೆ ಅಂತ ಅನ್ಕೊಳ್ಳಿ. ಬಟ್ ಒಬ್ಬೊಬ್ರು ಎಕ್ಸ್ಪ್ರೆಸ್ ಮಾಡೋ ರೀತಿ ಸೇಮ್ ಕಂಟೆಂಟ್, ಸೇಮ್ ಹಳ್ಳಿಲಿ ಅದೇ ಪ್ರಾಬ್ಲಮ್ ಇರುತ್ತೆ, ಅದೇ ಗಂಡ ಹೆಂಡತಿ ಜಗಳ, ಅದೇ ಇದು ಕ್ಯಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆ, ಅದೇ ಮೂಢನಂಬಿಕೆಗಳು. ಇವನ್ ಎಕ್ಸ್ಪ್ಲೇನ್ ಮಾಡೋ ರೀತಿ, ವಿವರಣೆ ಮಾಡೋ ರೀತಿ ಬೇರೆ ಇರುತ್ತೆ, ಸಿಕ್ಕಾಪಟ್ಟೆ ಬೇರೆ ಇರುತ್ತೆ. ಕಾನೂರು ಹೆಗ್ಗಡತಿ ಓದಿ ನೀವು, ಅದಾದ್ಮೇಲೆ ಭೈರಪ್ಪ ಅವ್ರದ್ದು ಗೃಹಭಂಗ ಓದಿ, ಅದಾದ್ಮೇಲೆ ಇವ್ರದ್ದು ಚಿದಂಬರ ರಹಸ್ಯ ಓದಿ, ಯಾರ್ದು ತೇಜಸ್ವಿ ಅವ್ರದ್ದು ಜುಗಾರಿ ಕ್ರಾಸ್ ಓದಿ, ಅದಾದ್ಮೇಲೆ ಕಾರಂತರದ್ದು ನೀವು ಯಾವುದೇ ಬುಕ್ ತಗೊಳ್ಳಿ, ಕಾರಂತರ ಬುಕ್ಗಳಲ್ಲೆಲ್ಲ ಹಳ್ಳಿ ಜೀವನಗಳನ್ನ ತುಂಬಾ ಅಚ್ಚುಕಟ್ಟಾಗಿ ವರ್ಣನೆ ಮಾಡ್ತಾರೆ. ನೀವು ಪ್ರಕೃತಿ ವರ್ಣನೆ ನೋಡಿ, ಪ್ರಕೃತಿ ವರ್ಣನೆ ಅದೇ ಕಾಡು, ಅದೇ ಬೆಟ್ಟ, ಅದೇ ಗುಡ್ಡ, ಅದೇ ನದಿ, ಅದೇ ಸಮುದ್ರ. ಬಟ್ ಅದನ್ನ ಕುವೆಂಪು ವರ್ಣನೆ ಮಾಡೋ ರೀತಿ ಬೇರೆ, ಅದನ್ನ ಕಾರಂತರು ವರ್ಣನೆ ಮಾಡೋ ರೀತಿ ಬೇರೆ. ನವ್ಯ ಸಾಹಿತಿಗಳಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರ ವರ್ಣನೆಯನ್ನ ನಾವು ಅನುಭವಿಸಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ಏನೋ ಒಂದು ಡಿಫ್ರೆಂಟ್ ವೈಬಲ್ ಬರ್ದಿರ್ತಾರ ಅವ್ರು. ಈ ಅಭಿವ್ಯಕ್ತಿ ಮುಖ್ಯ ಆನ್ಸರ್ ಬರಿಬೇಕಾದ್ರೆ. ದಿಸ್ ಎಕ್ಸ್ಪ್ರೆಷನ್, ದಿಸ್ ಎಕ್ಸ್ಪ್ರೆಸಿವ್ ಫಾರ್ಮೆಟ್ ಸಾಹಿತ್ಯಾತ್ಮಕವಾಗಿ ಬರೆಯುವಂಥದ್ದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನೀವು ಸ್ಟಾರ್ಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ನಾನು ಟೆಸ್ಟ್ ಸೀರೀಸ್ ತೋರಿಸ್ತೀನಿ, ಆ ಶೆಡ್ಯೂಲ್ ಟೆಸ್ಟ್ ಸೀರೀಸ್ ಇದನ್ನ ನೀವು ಶೆಡ್ಯೂಲ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಮೊದಲಿಗೆ ಭಾಷಾಶಾಸ್ತ್ರ ಹಾಕಿದೀನಿ, ಜನರಲ್ ಆಗಿ ಭಾಷಾಶಾಸ್ತ್ರ ಮುಗಿಲಿ ಅಂತ. ನಾನು ಜನರಲಿ ಲಾಸ್ಟ್ ಅಲ್ಲಿ ಆಗ್ತಿದೆ ಭಾಷಾಶಾಸ್ತ್ರ. ಬಟ್ ನೀವು ಲಾಸ್ಟ್ ಅಲ್ಲಿ ಓದ್ದಷ್ಟು ಏನಾಗ್ತಾ ಬರ್ತಾರೆ, ನೆಗ್ಲೆಕ್ಟ್ ಮಾಡ್ಬಿಡ್ತೀರಿ, ಬಿಡಪ್ಪ ಲಾಸ್ಟ್ ಅಲ್ವಾ ಏನು ಇದನ್ನ ಆಮೇಲೆ ಓದ್ಕೊಂಡ್ರು ಸಾಕು ಅಂತ. ನೆಗ್ಲೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭಾಷಾಶಾಸ್ತ್ರ ಫಸ್ಟ್ ಹಾಕಿದೀನಿ. ಏನಕ್ಕೆ 60 ರಿಂದ 70 ಮಾರ್ಕ್ಸ್ ಅದು ಬಂದೇ ಬರುತ್ತೆ. ಮತ್ತೆ ಅದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ನೀವು 7 ರಿಂದ 8 ಮಾರ್ಕ್ಸ್. ಅದು ಬಿಟ್ರೆ ಸೆಕೆಂಡ್ ಹಾಕಿರೋದು ನಾನು ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ. ಯಾಕಂದ್ರೆ ನೀನ್ ಎಲ್ಲಾ ಆನ್ಸರ್ ಅಲ್ಲೂ ಕೂಡ ಎಕ್ಸೆಪ್ಟ್ ಭಾಷಾಶಾಸ್ತ್ರ, ನೀವು ಎಲ್ಲಾ ಆನ್ಸರ್ ಅಲ್ಲೂ ಕೂಡ ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ತರಬೇಕು. ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆನ ನೀನ್ ಜಸ್ಟ್ ಬಯಾಟ್ ಮಾಡ್ಕೊಬಿಟ್ಟು ಸೂತ್ರ ಪ್ರತೀಯಮಾನ ಪುನರಸ್ಯ ದೇವ ವ್ಯುತ್ಪತ್ತಿ ವಾಣಿಷ್ಟು ಮಹಾಕವಿನಾಂ ಯತ್ರತ್ತ ಸಿದ್ಭವ ವಾತಿರಿಕ್ತಂ ವಿಭೌತಿ ಲಾವಣ್ಯ ಮೀಮಾಂಗನಾಸು, ಧ್ವನಿ ಸೂತ್ರ, ವಿಭಾವಾನುಭವ ವ್ಯಭಿಚಾರಿ ಸಂಯೋಗದ್ ರಸ ನಿಷ್ಪತ್ತಿ. ಸೊ ನೀನು ಈ ರೀತಿ ಸೂತ್ರಗಳನ್ನ ನೆನ್ಪಿಟ್ಕೊಬಿಟ್ಬಿಟ್ಟು ಜಸ್ಟ್ ಹಿಂಗ್ ಬರೆದ್ಬಿಟ್ರೆ ಅದೊಂದು ಕ್ವಶನ್ ಆನ್ಸರ್ ಬರ್ತಷ್ಟೇ. ಆ ಚಾರಿತ್ರಿಕ ವಿಮರ್ಶೆ ಏನ್ ಹೇಳ್ತಾನೆ, ಇಪೋಲಿಟ್ ಏನೋ, ಜನಾಂಗ, ಕಾಲಘಟ್ಟ, ಯುಗ. ವಿಕೋ ಏನಂತ ಹೇಳ್ತಾನೆ. ಸೊ ಮಾರ್ಕ್ಸ್ವಾದ ವಿಮರ್ಶೆ, ಕಾಲ್ ಮಾರ್ಕ್ಸ್, ಫ್ರೆಡ್ರಿಕ್ ಏಂಜಲ್ಸ್ ಏನಂತ ಹೇಳ್ತಾರೆ. ಸೊ ನೀನ್ ನೆನ್ಪಿಟ್ಕೊಬಿಟ್ಟೆ, ಗಟ್ ಮಾಡಿದೆ, ನೆನ್ಪಿಟ್ಕೊಳಕ್ ಆಗಲ್ಲ ಯಾಕಂದ್ರೆ ಸಿಕ್ಕಾಬಿಟ್ಟೆ ಫ್ಯಾಕ್ಟ್ ಇರುತ್ತೆ. ಗಟ್ ಮಾಡ್ಬಿಟ್ಟು ಅದನ್ನ ಬರೆಯಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗ್ತಾ ಬಂತು, ಆನ್ಸರ್ ಕಂಪ್ಲೀಟ್ ಆನ್ಸರ್ ಏನಾಗ್ತಾ ಬಂತು, ಇಟ್ಸ್ ಜಸ್ಟ್ ರೆಪ್ಲಿಕೇಶನ್ ಆಫ್ ಸಮ್ ಒನ್ ಆನ್ಸರ್. ಯಾರೋ ಒಬ್ರು ಬರ್ದಿದ್ದ ಆನ್ಸರ್ನ ನಾನು ತೋರಿಸ್ತೆ ಅಷ್ಟೇ. ಮತ್ತೆ ಅದೊಂದು ಕ್ವಶನ್ ಅಲ್ಲಿ ನೀನೇನೋ ಒಳ್ಳೆ ಮಾರ್ಕ್ಸ್ ತಗೋಬಹುದು, ಯಾಕಂದ್ರೆ ಎಲ್ಲ ಬರ್ದಿರೋ ಸಿದ್ಧಾಂತಗಳನ್ನ ನೀನ್ ಬರಿತಾ ಇದೀಯ ಅಂತ. ಪರವಾಗಿಲ್ಲಪ್ಪ, ಇವನ್ ಸೂತ್ರ ನೆನ್ಪಿಟ್ಕೊಂಡವನೇ. ನಾಕಾಂತ ಮತ್ತೆ ನಿರ್ಭೂಷಣಂ ವಿಭೌತಿ ವನಿತೋ ಮುಖಂ. ಸೊ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತಂ ಕಾವ್ಯಂ
ತದ್ವಿಧ ಆಹ್ಲಾದಕಾರಿಣಿ. ನೀನ್ ನೆನ್ಪಿಟ್ಕೊಬಿಟ್ಟಿದ್ಯಾ, ಬರೆದ್ಬಿಟ್ಟವನೇ, ಹೋ ಬಿಡಪ್ಪ ಪರವಾಗಿಲ್ಲ ನೆನ್ಪಿಟ್ಕೊಂಡವನೆ ಅಂತ ಮಾರ್ಕ್ಸ್ ಕೊಡ್ಬೋದು ಆ ಕ್ವಶನ್ಗೆ. ಬಟ್ ಈ ಸೂತ್ರಗಳನ್ನ, ಈ ತತ್ವಗಳನ್ನ ನೀನ್ ಆನ್ಸರ್ ಅಲ್ಲಿ ಅಳವಡಿಸ್ಕೊಳ್ಳೋದು ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ ಪಂಪನನ್ನ ನೋಡು. ಪಂಪ ಪಂಪ ಅನ್ನೋಂಥ ವ್ಯಕ್ತಿ ಆದಿಪುರಾಣವನ್ನ ಧಾರ್ಮಿಕ ಕಾವ್ಯವನ್ನಾಗಿ ಮಾಡ್ತಾನೆ, ಮಹಾಭಾರತವನ್ನ ಲೌಕಿಕ ಕಾವ್ಯ ಅಂತ ಬರೀತಾನೆ. ಲೌಕಿಕ ಕಾವ್ಯ ಅಂತ ಹಲವಾರು ವಿದ್ವಾಂಸರು ಡಿವೈಡ್ ಆಗಿದ್ದಾರೆ. ಹಲವಾರು ವಿದ್ವಾಂಸರು ಏನಂತ ಹೇಳ್ತಾರೆ, ಪಂಪ ಜೈನ ಆಗಿರೋದ್ರಿಂದ ಅವನು ಜೈನ ಧರ್ಮದ ಉದ್ಧಾರಕ್ಕೋಸ್ಕರ ಆದಿಪುರಾಣವನ್ನ ಧಾರ್ಮಿಕ ಕಾವ್ಯವನ್ನಾಗಿ ಬರ್ದ. ಆದ್ರೆ ಇವನು ಜೈನ ಅಲ್ಲ, ವೈದಿಕ ಧರ್ಮ ಕಂಡ್ರೆ ಆಗಲ್ಲ. ಅದಕ್ಕೋಸ್ಕರ ಇವನೇನ್ ಮಾಡ್ದ, ವಿಕ್ರಮಾರ್ಜುನ ವಿಜಯವನ್ನ ಲೌಕಿಕ ಕಾವ್ಯ ಅಂತ ಅಂದ. ನಾವು ಅದನ್ನ ಪಂಚಮ ವೇದ ಅಂತ ಕರಿತೀವಿ, ಆದ್ರೆ ಇವನ್ ಲೌಕಿಕ ಕಾವ್ಯ ಅಂತ ಯಾಕೆ ಕರ್ದ? ಓ, ಇದು ಇವನ್ ಜೈನ ಆಗಿರೋದಕ್ಕೆ ಕಾರಣ ಇರ್ಬೇಕು. ಇಲ್ಲಿ ಚಾರಿತ್ರಿಕ ವಿಮರ್ಶೆ ಬಂತ ಜನಾಂಗ ಅಂದ್ರೆ ಇವನು ಜೈನ ಆಗಿರೋ ಕಾರಣದಿಂದ ಇವನ್ ಈ ತರ ಬರ್ದ ಅಂತ. ಬಟ್ ಕೆಲವು ಜನ ಏನಂತ ಹೇಳ್ತಾರೆ, ಈಗ ಕುವೆಂಪು ಅಂತವ್ರು ನೋಡಿ, ಮನುಜ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳ್ತಾನೆ. ಅಂದ್ರೆ ಮನುಜ ಜಾತಿಯೇ ತಾನೊಂದೇ ಇದು ಅಂತ ಹೇಳಂತ ಪಂಪ ಇಷ್ಟು ಸಂಕುಚಿತವಾಗಿ ಯೋಚನೆ ಮಾಡಕ್ ಸಾಧ್ಯವಾ? ಇಲ್ಲ, ಸಾಧ್ಯನೇ ಇಲ್ಲ. ಮಹಾಭಾರತದಲ್ಲಿ ಇರುವಂತದ್ದು ರಾಗ ದ್ವೇಷಗಳಿಂದ ಕೂಡಿರುವಂತಹ ಒಂದು ಲೌಕಿಕ ಕಥೆ, ಅದನ್ನ ಲೌಕಿಕ ಕಾವ್ಯವಾಗಿ ಬರ್ದವನೆ ಅಂತ ಅವರು ದರ್ಶನ ವಿಮರ್ಶೆಯನ್ನ ಹೇಳ್ತಾರೆ. ಅಂದ್ರೆ ಏನು, ನನ್ನ ದರ್ಶನ, ನನ್ನ ಕಾಣಿಕೆ ಅದು. ಐ ಹ್ಯಾವ್ ಅಬ್ಸರ್ವ್ಡ್ ಸಮಥಿಂಗ್ ಇನ್ ದಟ್, ಇದು ಏನು ಲಿಟರೇಚರ್, ಆ ಕಾವ್ಯದಲ್ಲಿ, ಆ ಪೊಯೆಟಿಕಲ್ಲಿ ನಾನೇನೋ ಒಂದು ಸಮಥಿಂಗ್ ನಾನು ಅಬ್ಸರ್ವ್ ಮಾಡಿದೆ. ಸಿ, ಇದು ದರ್ಶನ ವಿಮರ್ಶೆ. ಈ ರೀತಿ ಆನ್ಸರ್ಗಳು ಬರಬೇಕು, ವಿಮರ್ಶಾತ್ಮಕವಾಗಿ ಬೇಕು. ಇಮ್ಯಾಜಿನ್, ನೀನೊಬ್ಬ ಯಾರೋ ಒಬ್ಬ ಸ್ಟೂಡೆಂಟು, ನೀವೊಬ್ರು ಯಾರೋ ಒಬ್ರು ಸ್ಟೂಡೆಂಟು, ಅಥವಾ ಯಾರಿಂದನೋ ನಾನು ಕಲ್ತ್ಕೊ ಬಂದಿದ್ದೀನಿ, ನಾನು ಅವರಿಂದ ಏನೇನು ಕಲ್ತ್ಕೊ ಬಂದಿದ್ದೀನಿ ಅದನ್ನ ಬರಿತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಯಾವ ರೀತಿ ಇಮ್ಯಾಜಿನ್ ಆಗ್ಬೇಕಂದ್ರೆ, ನಾನೊಬ್ಬ ಕೀರ್ತಿನಾಥ್ ಕುರ್ತಕೋಟಿ, ನಾನೊಬ್ಬ ಗಿರಡಿ ಗೋವಿಂದರಾಜ್, ನಾನೊಬ್ಬ ಜಿ ಎಸ್ ನಾಯಕ್. ನನಗೆ ಈ ಥೀಮ್ ಅನ್ನ ಕೊಟ್ಟವ್ರೆ, ಪಂಪನಲ್ಲಿ ಮಾರ್ಗ ಮತ್ತು ದ್ವೇಷಿ. ಈ ಥೀಮ್ ಮೇಲೆ ಎಷ್ಟೋ ಜನ ವಿಮರ್ಶಕಾರರು ಆನ್ಸರ್ ಬರ್ದವ್ರೆ, ಇದನ್ನ ಬರ್ದವ್ರೆ ಏನಪ್ಪಾ, ಥಿಯರಿಗಳನ್ನ ಬರ್ದವ್ರೆ, ಕ್ರಿಟಿಕ್ ಅನ್ನ ಬರ್ದವ್ರೆ. ಅದಾದ್ಮೇಲೆ ಎಷ್ಟೋ ಸಾವಿರ ಲಕ್ಷ ಜನ ಸ್ಟೂಡೆಂಟ್ಸ್ಗಳು ಆನ್ಸರ್ ಅನ್ನು ಬರ್ದವ್ರೆ. ಇವ್ರ ಆನ್ಸರ್ಗಳನ್ನೇ ನಾನು ಬರಿತಾ ಇದ್ದೀನಿ. ನಂದೇನು ಹೊಸದಾಗಿ ಕಂಟೆಂಟ್ ಅನ್ನ ನಾನು ಉತ್ಪತ್ತಿ ಮಾಡಕ್ ಸಾಧ್ಯ ಇಲ್ಲ. ಏನಕ್ಕಂದ್ರೆ ನಾನು ಇರುವಂತ ಕಡಿಮೆ ಟೈಮಲ್ಲಿ ಸಂಪೂರ್ಣವಾಗಿ ನಾನು ಆದಿಪುರಾಣವನ್ನ ಮತ್ತೆ ವಿಕ್ರಮಾರ್ಜುನ ವಿಜಯವನ್ನ ಓದ್ಲಿಕ್ಕೆ ಟೈಮ್ ಇಲ್ಲ. ಬಟ್ ಇಷ್ಟು ಪಾಯಿಂಟ್ಗಳನ್ನ ರಾ ಮೆಟೀರಿಯಲ್ ಆಗಿ ತಗೊಂಡು ನನ್ನದೇ ಆದ ರೀತಿಯಲ್ಲಿ ನಾನು ವಿಮರ್ಶೆ ಬರಿಬೇಕು ಅದಕ್ಕೆ, ಇನ್ ಮೈ ಓನ್ ವರ್ಡ್ಸ್. ಸೊ ಇದು ನನ್ನ ಭಾಷೆ ಆಗ್ಬೇಕು, ನನ್ನ ಎಕ್ಸ್ಪ್ರೆಷನ್ ಆಗ್ಬೇಕು. ಇಟ್ ಶುಡ್ ನಾಟ್ ಬಿ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಆನ್ಸರ್ ಅನ್ನ ನಾನು ಓದ್ಬಿಟ್ಟು ಜಿ ಎಸ್ ಶಿವರುದ್ರಪ್ಪ ಅವ್ರದ್ದೇ ಬರಿಬೇಕು ಅಂತಲ್ಲ, ಶಿವಕುಮಾರ್ ಸರ್ ಆನ್ಸರ್ ಅನ್ನ ಓದ್ಬಿಟ್ಟು ನೋಟ್ಸ್ ಅನ್ನ ಓದ್ಬಿಟ್ಟು ಅಲ್ಲೇನಿದೆ ಅದನ್ನೇ ಬರಿಬೇಕು ಅಂತಲ್ಲ. ಸಿ, ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಯು ಹ್ಯಾವ್ ಟು ಶೋ ಯುವರ್ ಕ್ಯಾರೆಕ್ಟರ್, ಯುವರ್ ಪರ್ಸನಾಲಿಟಿ ಇನ್ ದ ಆನ್ಸರ್. ನಿನ್ನ ಪರ್ಸನಾಲಿಟಿಯನ್ನ, ನಿನ್ನ ಕ್ಯಾರೆಕ್ಟರ್ನ, ನೀನು ಕಂಡುಕೊಂಡಂತಹ ಕಾಣಿಕೆಯನ್ನ, ನಿನ್ನ ದರ್ಶನವನ್ನ ತೋರಿಸ್ಬೇಕಲ್ಲ ಎಲ್ಲಿ ಆನ್ಸರ್ಗಳು. ಅದಕ್ಕೆ ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ವೆರಿ ಇಂಪಾರ್ಟೆಂಟ್. ಈ ರೀತಿ ಬರೆದಾಗ 260 270 ಏನಕ್ಕೆ ಬರಲ್ಲ? ಏನಕ್ಕೆ ಬರಲ್ಲ? ನಿನಗೆ ಒಳ್ಳೆ ಕಂಟೆಂಟ್ ಇದ್ದು ನೀನು ಒಳ್ಳೆ ರೀತಿಯಲ್ಲಿ ಬರೀತಿ ಅಂದ್ರೆ ವೇರಿಯೇಷನ್ ಆಗಕ್ಕೆ ಸಾಧ್ಯನೇ ಇಲ್ಲ, ವೇರಿಯೇಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಕ್ಚುಲಿ ಸಿ, ನಮ್ಮ ಕ್ಲೋಸ್ ಫ್ರೆಂಡ್ ಅವ್ರದ್ದು ಆಂಥ್ರೋಪಾಲಜಿ ಸ್ಕೋರು 2023 ಮೇನ್ಸ್ ಅಲ್ಲಿ 278, 2023 ಮೇನ್ಸ್ ಅಲ್ಲಿ. ಬಟ್ 2024 ಮೇನ್ಸ್ ಅಲ್ಲಿ, ಇನ್ನೊಂದು 5 ಮಿನಿಟ್ಸ್, ಸೊ 24 ಮೇನ್ಸ್ ಅಲ್ಲಿ ಅವ್ರದ್ದು 224, 278ರಿಂದ 224, ಹತ್ತತ್ರ 54 ಮಾರ್ಕ್ಸ್ ವೇರಿಯೇಷನ್ ಆಗೈತೆ. ಈ ರೀತಿ ವೇರಿಯೇಷನ್ ಕನ್ನಡದಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5-10 ಮಾರ್ಕ್ಸ್ ಆ ಕಡೆ ಈ ಕಡೆ ಜಂಪ್ ಆಗುತ್ತೆ ಬಿಟ್ರೆ 50-40 ಮಾರ್ಕ್ಸ್ ಜಂಪ್ ಆಗಕ್ಕೆ ಸಾಧ್ಯನೇ ಇಲ್ಲ ನಿನ್ಗೆ. ಯಾಕಂದ್ರೆ ಕಂಟೆಂಟ್ ಇದೆ, ಸೇಮ್ ಕಂಟೆಂಟ್, ಅದನ್ನ ಎಕ್ಸ್ಪ್ರೆಸ್ ಮಾಡಂತ ರೀತಿಗಳನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ, ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಆ ಸಾಹಿತ್ಯಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ ಹೇಗ್ ಬರಿಬೇಕು ಅಂತ ನಾನು ಓರಿಯಂಟೇಷನ್ ಕ್ಲಾಸ್ ಹೇಳ್ತೀನಿ. ಸೆಪ್ಟೆಂಬರ್ 15ನೇ ತಾರೀಕು ನಿಮಗೆ ಓರಿಯಂಟೇಷನ್ ಕ್ಲಾಸ್ ಇದೆ, ಓರಿಯಂಟೇಷನ್ ಕ್ಲಾಸ್ ಇದೆ. ಸೊ ಆ ಓರಿಯಂಟೇಷನ್ ಅಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ವಿಮರ್ಶೆಗಳನ್ನ ಬಳಸ್ಕೋಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ, ಅದನ್ನೆಲ್ಲ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ಆ ರೀತಿ ಬರೆಯೋದು ಹೇಗೆ ಅಂದ್ರೆ, ನೀವು ಪ್ರಾಕ್ಟೀಸ್ ಮಾಡದೆ ಸಾಧ್ಯನೇ ಇಲ್ಲ. ನಾನು ಇಮ್ಯಾಜಿನ್ ಮಾಡ್ಬೋದು, ನಾನು ಓದ್ಬೇಕಾದ್ರೆ ಎಸ್ ಓಕೆ ಈ ಪಾಯಿಂಟ್ ನಾನು ಓದ್ತಾ ಇದ್ದೀನಿ, ಇದರಿಂದ ನನಗೇನೋ ಒಂದು ಹೊಳಿತು. ಬಟ್ ನೀನು ಒಂದನ್ನೇ ಓದ್ತಾ ಇರಲ್ವಲ್ಲ, ಒಂದು ಹಲವಾರು ಟಾಪಿಕ್ಗಳು, 100 ಟಾಪಿಕ್ಗಳು ಓದ್ತಿ. ಈಗ ಹೊಡೆದಿರೋದು ನೆಕ್ಸ್ಟ್ ಟಾಪಿಕ್ ಓದ್ಬೇಕಾದ್ರೆ ಮರ್ತೋಗುತ್ತದು. ಮತ್ತೆ ಚಂದ್ರಮತಿಯ ಪ್ರಲಾಪವನ್ನು ನಾನು ಓದ್ತಾ ಇರ್ಬೇಕಾದ್ರೆ ಈಗ ಎಲ್ರು ಅಬ್ಸರ್ವ್ ಮಾಡೋದು ಏನು, ಚಂದ್ರಮತಿಯ ಪ್ರಲಾಪ, ಕರುಣಾರಸ. ಆಕೆ ಏನ್ ಮಾಡ್ತಾಳೆ, ಕರುಣಾರಸವನ್ನ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ನಾವೇನ್ ಮಾಡ್ತೀವಿ, ವಿಷ ಕಚ್ಚಿ ಬಿದ್ದಿರುವಂತ, ವಿಷದ ಹಾವು ಕಚ್ಚಿ ಬಿದ್ದಿರುವಂತಹ
ಆಕೆಯ ಮಗನ ವರ್ಣನೆಯನ್ನು ನೋಡಿದ್ರೆ ಸೊ ಆ ವಿಷ ಕಚ್ಚಿರೋದನ್ನ ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡ್ತಾನೆ. ಅವನದು ಮೈಯೆಲ್ಲ ಹಸರಾಗಿತ್ತು, ಅವನು ಊಟದ ಟೈಮ್ಗೆ ಊಟ ಮಾಡ್ದೇನೆ ಹೊಟ್ಟೆ ನನ್ನಷ್ಟಲ್ಲ ಹೊಟ್ಟೆ ಏನಾಗಿತ್ತು, ಬೆನ್ಗಂಟ್ಕೊಂಡಿತ್ತು. ಸೊ ಇಷ್ಟೆಲ್ಲ ಅದಾದ್ಮೇಲೆ ಹುಲ್ ಕುಯ್ತಾ ಇದ್ದನು, ಹುಲ್ಲನ್ನೆಲ್ಲ ಚೆಲ್ಲಾಡಿತ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಸ್ಮಶಾನಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಗಂಡನ ಜೊತೆ ನಡೆಯುವಂಥದ್ದು ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಬಟ್ ಆಕ್ಚುಲಿ ಒಂದು ತಾಯಿಯಾಗಿ ಆಕೆ ನನ್ನ ಮಗನನ್ನ ನಾನು ಏನ್ ಮಾಡ್ಬೇಕು, ನನ್ನ ಮಗನಿಗೆ ಹಾವು ಕಚ್ಚಿ ಸತ್ತಿದೆ ಅಂತ ಯಜಮಾನನ ಹತ್ರ ಹೇಳ್ಬೇಕು. ಆ ಯಜಮಾನನ ಹತ್ರ ಹೇಳಿದಾಗ ಆತ ಏನ್ ಮಾಡ್ತಾನೆ, ತುಂಬಾ ಜಡವಾಗಿ ಏನಂತ ಹೇಳ್ತಾನೆ, ಸತ್ರೆ ಸತ್ತ, ಒಬ್ಬ ದುರ್ಮರಣಾದಂತ ಶೂದ್ರನಿಗೆ ಇಲ್ಲಿ ಯಾರು ಇದನ್ನ ಸಂಸ್ಕಾರ ಮಾಡೋಂಥವ್ರು ಯಾರು ಇಲ್ಲ ಅಂತ ಹೇಳಿದಾಗ ಆಕೆಗೆ ಯಾವ ರೀತಿ ಫೀಲ್ ಆಗಿರ್ಬೇಡ, ಆ ಭಾವನೆ ನೀವು ಅರ್ಥ ಮಾಡ್ಕೋಬೇಕು. ಈಗ ಸತ್ರೆ ಸತ್ತ ಅಂತ ಒಬ್ಬ ಮಗನನ್ನ ಬಗ್ಗೆ ತಾಯಿಗೆ ಹೇಳ್ತಿದ್ದಾನೆ ಅಂದ್ರೆ ಆ ತಾಯಿ ಫೀಲಿಂಗ್ ಯಾವ ರೀತಿ ಇರ್ಬೇಡ. ಅದಾದ್ಮೇಲೆ ನಾನಾದ್ರೂ ಹೋಗಿ ಬರ್ತೀನಿ, ನೋಡ್ಕೊಂಡು ಬರ್ತೀನಿ ನನ್ನ ಮಗನ ಅಂತ ಆ ತಾಯಿ ಅಂದಾಗ ಆತ ಏನಂತ ಹೇಳ್ತಾನೆ, ಯಾವ್ಯಾವ ಕೆಲಸ ಉಳಿದಿದೆ ಆ ಕೆಲಸ ಮುಗಿಸ್ಬಿಟ್ಟು ಹೋಗು ಅಂತ ಹೇಳ್ತಾನೆ. ಯಾವ್ಯಾವ ಕೆಲಸ ಉಳಿದಿದೆ ಮುಗಿಸ್ಬಿಟ್ಟು ಹೋಗು ಅಂದಾಗ ಆಕೆ ತನ್ನ ಮಗ ಸತ್ತಿದ್ದಾನೆ, ಅವನು ಯಾವ ರೀತಿ ಇದ್ದಾನೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಅವ್ನು ಸತ್ತಿದ್ದಾನೆ, ಅವ್ನು ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿ ಬಿದ್ದವನೇ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾಳೆ. ಅವನನ್ನ ಸಂಸ್ಕಾರ ಮಾಡೋದು ಹೆಂಗೆ, ಇವನಂತೂ ದುಡ್ಡು ಕೊಡ್ಲಿಲ್ಲ ಅನ್ನೋದು ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಅದ್ರ ಜೊತೆ ಆಕೆ ಕೆಲಸವನ್ನು ಮಾಡ್ಬೇಕು. ಈ ದುಃಖ, ಈ ಇದು ಏನಪ್ಪಾ ಅಂದ್ರೆ ಆ ಕರುಣೆ ಅಲ್ಲಿ ಕಾಣಿಸುತ್ತೆ ನಮ್ಗೆ. ಅಂದ್ರೆ ಆ ದುಃಖದಲ್ಲಿ ನಾನು ಏನ್ ಮಾಡ್ತಾ ಬರ್ತಾ ಇದೀನಿ, ಕೆಲಸ ಮಾಡ್ತಾ ಇದೀನಿ ಅಂದಾಗ ಈ ದುಃಖದಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನಮ್ ಕೆಲಸ ಯಾವ್ದು ಕೂಡ ಕರೆಕ್ಟ್ ಆಗಲ್ಲ. ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಜಮಾನ ಬೈತಾನೆ. ಸೊ ಈ ರೀತಿ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಥಿಂಕ್ ಮಾಡ್ಬೇಕು. ಅದಾದ್ಮೇಲೆ ಆಕೆ ಫಸ್ಟ್ ಮಗನನ್ನು ನೋಡಿದ ತಕ್ಷಣ ಅವಳೇನ್ ಮಾಡ್ತಾಳೆ, ಮಗನ್ ಮೈಯೆಲ್ಲ ಮುಟ್ಟಿ ಚೆಕ್ ಮಾಡ್ತಾಳೆ, ಇನ್ನು ಬದುಕವನ ಅಂತ, ಜೀವ ಇದೆಯಾ ಅಂತ. ಅದು ಆಲ್ರೆಡಿ ಹಸುರುಗಟ್ಟಿರೋ ದೇಹ ಅಂತ ಹೇಳವ್ರೆ ರಾಘವಂಕ, ಹಂಗಿದ್ರು ಚೆಕ್ ಮಾಡ್ತಾಳೆ. ಮತ್ತೆ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಬರುತ್ತೆ. ಹರಿಶ್ಚಂದ್ರ ಏನ್ ಮಾಡ್ತಾನೆ, ಕಾಲನ್ನ ತೆಗೆದು ಇದು ನೀನು ತೆರೆ ನಿಕ್ಕದೆ ಸುಡಲ್ಬಾರದ್, ಕದ್ದು ಸುಡಲ್ ಬಂದೆಯಾ, ನಿನ್ನ ನಿಟ್ಟೆಲ್ಬೆ ಮುರಿವೆ ಅಂತ ಹೇಳ್ತಾನೆ. ಸೊ ಹಂಗ ಅಂದ್ಬಿಟ್ಟು ಹೇಳ್ಬಿಟ್ಟು ಕಾಲು ಹಿಂಗಾಲನ್ನ ಹಿಡಿದು ಎಳೆದೆಸಿತಾನೆ ಮಗನನ್ನ. ಆಕೆ ಏನಂತ ಹೇಳ್ತಾಳೆ, ಬಿಸುಟದೀರ್ ಬಿಸುಟದೀರ್ ಅಕಟಕಟ ಹಸುಳೆ ನೊಂದಹನೆಂದು ಅಂತ ಹೇಳ್ತಾಳೆ. ಅಂದ್ರೆ ಆಲ್ರೆಡಿ ಸತ್ತಿರೋ ಮಗ, ಅವನಿಗೆ ನೋವಾಗುತ್ತೆ, ನೀನು ಎಸಿಬೇಡ ಅಂತ. ಇದು ತಾಯಿ ಕರಳು. ಸೊ ಇವನ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಈ ರೀತಿ. ಇದನ್ನ ಆ ಕಾನ್ಸೆಪ್ಟ್ಗಳನ್ನ ಹಿಡನ್ ಇದನ್ನ ಅಭಿವ್ಯಕ್ತಿಗಳನ್ನ ಹುಡುಕಿ ನೀವೇನ್ ಮಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು. ಇಲ್ಲಾಂದ್ರೆ ಆನ್ಸರ್ ಕಂಪ್ಲೀಟ್ ಅನ್ಸಲ್ಲ, ಇದು ಯುನಿಕ್ ಅನ್ಸಲ್ಲ. ಈ ರೀತಿ ಹಲವಾರು ನಿಮ್ಗೆ ಬರುತ್ತೆ. ಅದ್ ಬರ್ದಾಗ ನೀವೇನ್ ಮಾಡ್ಬೇಕು, ಬರ್ದಿಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಆನ್ಸರ್ಗಳಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಈ ರೀತಿ ಎಕ್ಸ್ಪ್ರೆಸ್ ಮಾಡಿದಾಗ ಸರಿನಾ ತಪ್ಪಾ ಅಂತ ನೀವು ಚೆಕ್ ಮಾಡಿಸ್ಬೇಕು, ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಇದು ಮರ್ತೋಗುತ್ತೆ, ಇದು ನಾಳೆಗೆ ಮರ್ತೋಗುತ್ತೆ. ಇದು ನಾನು ಹೇಳಿದ್ದು ಇನ್ನೊಂದು ನೆಕ್ಸ್ಟ್ ವರ್ಷ ನನ್ನ ಹಲವಾರು ಹಳೆ ವಿಡಿಯೋಗಳನ್ನ ನೋಡಿದ್ರೆ ಅದರಲ್ಲಿ ನಾನು ಹೇಳಿರುವಂಥದ್ದು ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಬಂದಿರ್ಬೋದು, ಅದ್ ನೆಕ್ಸ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ನನಗೆ ಮರ್ತೋಗಿರುತ್ತೆ. ಸೊ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಸೆಕೆಂಡ್ ಇದು ಏನಪ್ಪಾ ಅಂದ್ರೆ ಪ್ರಯಾರಿಟಿ ಪ್ರಾಕ್ಟೀಸ್. ಫಸ್ಟ್ ಪ್ರಯಾರಿಟಿ ನಿಮ್ಮ ಅಭಿವ್ಯಕ್ತಿಯನ್ನ ನಾನು ಇಂಪ್ರೂವ್ ಮಾಡಬೇಕು. ಸೆಕೆಂಡ್ ಪ್ರಯಾರಿಟಿ ಪ್ರಾಕ್ಟೀಸ್. ಅದಕ್ಕೋಸ್ಕರ ಡೈಲಿ 2 ಕ್ವಶನ್ಗಳು. ಅದಾದ್ಮೇಲೆ ಫೀಚರ್ಸ್ಗಳನ್ನ ನಾನು ಹೇಳ್ತಾ ಬರ್ತೀನಿ. ನೋಡಿ, ಪ್ರತಿದಿನ 30 PYQ ಡಿಸ್ಕಷನ್ ಅನ್ನ ಮಾಡ್ಕೊಡ್ತೀನಿ. ಪ್ರತಿದಿನ ಎವ್ರಿ ಡೇ 30 ಮಿನಿಟ್ಸ್ PYQ ಡಿಸ್ಕಷನ್ ಇರುತ್ತೆ. ಜನರಲಿ 30 ಮಿನಿಟ್ಸ್ ಅಂತ ಹೇಳ್ತೀವಿ, ಹಲವಾರು ದಿನ 1 1 ಅವರ್ ಕೂಡ ಆಗಿದೆ. ತುಂಬಾ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ. ಸೊ ನಿಮ್ಗೆ ಯಾವ ಟಾಪಿಕ್ಗಳನ್ನ ಓದ್ಬೇಕು ಅದನ್ನ ನಾವೇ ಐಡೆಂಟಿಫೈ ಮಾಡ್ತೀನಿ. ಅದನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದ್ರ ಮೇಲೆ ನಿಮ್ಗೆ 30 to 45 ಮಿನಿಟ್ಸ್ ಅಥವಾ 1 ಅವರ್ ಸಬ್ಜೆಕ್ಟ್ ಡಿಮ್ಯಾಂಡ್ ತಕ್ಕ ಹಾಗೆ ನಾವು ಡಿಸ್ಕಷನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ವಿತ್ ಇನ್ ಡಿಸೆಂಬರ್ 31. ಡಿಸೆಂಬರ್ 28ಕ್ಕೆ ಮುಗಿಯುತ್ತೆ ಪ್ರೋಗ್ರಾಮು. ಡಿಸೆಂಬರ್ 28ರಷ್ಟರಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರೇಜ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಸಿಲೆಬಸ್ ಭಾಷಾಶಾಸ್ತ್ರದಿಂದ ಹಿಡಿದು ಜನಪದ ಸಾಹಿತ್ಯದವರೆಗೂ ಪ್ರತಿ ಟಾಪಿಕ್ ಅನ್ನ ನಾವು ಕವರ್ ಮಾಡ್ತೀವಿ. ನೆಕ್ಸ್ಟ್ ಡೈಲಿ ಆನ್ಸರ್ ರೈಟಿಂಗ್. ಪ್ರತಿದಿನ 2 ಕ್ವಶನ್ಗೆ ಆನ್ಸರ್ ರೈಟಿಂಗ್ ಇರುತ್ತೆ. 2 ಕ್ವಶನ್ ನಿಮ್ಗೆ ಕಳಿಸ್ತೀವಿ. ಬೆಳಗ್ಗೆ 10 ಗಂಟೆಗೆ ಕ್ವಶನ್ ಹಾಕ್ತೀನಿ. ಸೊ ನೀವು ಅದನ್ನ ಬರೆದು ಬಿಟ್ಟು ನನಗೆ 5 ಗಂಟೆ ಅಷ್ಟೊಳಗೆ ಅಪ್ಲೋಡ್ ಮಾಡಿಕೊಟ್ರೆ ನಾನು ಅವತ್ತೇ ಇವ್ಯಾಲ್ಯೂಷನ್ ಮಾಡ್ಕೊಡ್ತೀನಿ. ಇಲ್ಲ 5 ಗಂಟೆ ಅಷ್ಟೊಳಗೆ ಆಗ್ಲಿಲ್ಲ ಅಂದ್ರೆ ಸೊ ಸ್ವಲ್ಪ ಡಿಲೇ ಮಾಡಿದ್ರೆ ವಿತ್ ಇನ್ 1 ಡೇ. ಸೊ ನೆಕ್ಸ್ಟ್ 1 ಡೇ ಅಷ್ಟರಲ್ಲಿ ನಾನು ಇವ್ಯಾಲ್ಯೂಷನ್ ಮಾಡ್ಕೊಡ್ತೀನಿ. ಸೊ ಆದಷ್ಟು ಬೇಗ ನಿಮ್ಗೆ ಇವ್ಯಾಲ್ಯೂಷನ್ ಅನ್ನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಟ್ ಈಸ್ ವೀಕ್ಲಿ ಟಾರ್ಗೆಟ್. ಪ್ರತಿ ವೀಕ್ಗೆ ಏನ್ ಟಾರ್ಗೆಟ್, ಮತ್ತೆ ಅದಾದ್ಮೇಲೆ ನಿಮ್ಗೆ ಏನೇನ್ ಡೌಟ್ಗಳಿದೆ ಆಫ್ಟರ್ ಡಿಸ್ಕಷನ್ ನಾನು ಶಾರ್ಟ್ ನೋಟ್ಸ್ಗಳನ್ನು ಕಳಿಸಿರ್ತೀನಿ ನಿಮ್ಗೆ. ಯಾವ್ಯಾವ ನೋಟ್ಸ್ ಓದ್ಬೇಕು, ಯಾವ್ದಕ್ಕೆ ಯಾವ ನೋಟ್ಸ್ ಸಾಕು, ಯಾವ ಆರ್ಟಿಕಲ್ ಸಾಕು, ಅದನ್ನೆಲ್ಲ ನಾನು ಹೇಳ್ತೀನಿ. ಅದಾದ್ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡೌಟ್ ಕ್ಲಿಯರಿಂಗ್ ಸೆಷನ್ಗಳಂತ ಮಾಡ್ತಾ ಬರ್ತೀವಿ. ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ. ನೆಕ್ಸ್ಟ್ 1-to-1 ಮೆಂಟರ್ಶಿಪ್.
1-to-1 ಮೆಂಟರ್ಶಿಪ್, ಕೆಲವೊಂದು ಕ್ವಶನ್ಗಳಿಗೆ ಲೈವ್ ಇವ್ಯಾಲ್ಯೂಯೇಷನ್ ಕೂಡ ಮಾಡ್ಕೊಡ್ತೀನಿ ಸೆಕ್ಷನಲ್ ಟೆಸ್ಟ್ಗಳಿಗೆ. ಸೊ 1-to-1 ಮೆಂಟರ್ಶಿಪ್ ಇರುತ್ತೆ. 13 ಸೆಕ್ಷನಲ್ ಟೆಸ್ಟ್, 2 ಫುಲ್ ಅಂಡ್ ಟೆಸ್ಟ್. 13 ಸೆಕ್ಷನಲ್ ಟೆಸ್ಟ್ ಇರುತ್ತೆ, ಎಲ್ಲಾ ಟಾಪಿಕ್ ಕವರ್ ಆಗೋ ರೀತಿ. ಡೈಲಿ ಕ್ವಶನ್ಸ್ ಅಲ್ಲದೆ ವಿಭಿನ್ನವಾದ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಬರಿತಾ ಬರ್ತೀವಿ, ಮತ್ತೆ 2 ಫುಲ್ ಅಂಡ್ ಟೆಸ್ಟ್ ಕೂಡ ಇರುತ್ತೆ. ಸೊ ನಾನು ಫೀಸ್ ಅನ್ನ ಇದಕ್ಕೆ ಇಟ್ಟಿರುವಂತದ್ದು 8,500 ರೂಪಾಯಿ. ನಾನು ಜನರಲ್ ಆಗಿ 2 ವರ್ಷ ನಾನು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನಾನು ಮಾಡಬೇಕು ಅನ್ನೋದು ನಂದಿದು. ಏನಕ್ಕೆ ಅಂದ್ರೆ ನಾನು ಕೂಡ ಐ ಆಲ್ಸೋ ಕೇಮ್ ಫ್ರಮ್ ದ ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್. ಸೊ ಆ ಕಾರಣದಿಂದ ನಾನು ಹೇಳ್ತಿರೋದು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರಬೇಕು ಅಂತ. ಅದಕ್ಕೆ ಕಳೆದ 2 ವರ್ಷ ನಾನು ಏನ್ ಮಾಡಿದೆ, 5,500 ರೂಪಾಯಿ ಫೀಸ್ ಇಟ್ಟಿದೆ. ಈ ವರ್ಷ ಏನಕ್ಕೆ 3,000 ರೂಪಾಯಿ ಇದ್ದೀನಿ ಅಂದ್ರೆ, ಪ್ರತಿದಿನ ನಾನು 2 ಕ್ವಶನ್ಗಳನ್ನ ಆನ್ಸರ್ ಕೊಡ್ತಾ ಇದ್ದೀನಿ. ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ಹ್ಯೂಜ್ ಅಮೌಂಟ್ ಆಫ್ ಟೈಮ್. ಸೊ ನಿಮ್ಗೆ ಈ 8,500 ರೂಪಾಯಿ ಜಾಸ್ತಿ ಆಯ್ತು ಅನ್ಸಿದ್ರೆ, ನೀವು ಡೈಲಿ ಬರೀ ಒಂದು ಆನ್ಸರ್ ಬರಿತೀನಿ ಅಂದ್ರೆ 6,500 ರೂಪಾಯಿ ಫೀಸ್ ಕೊಡಿ ಸಾಕು. ಇಲ್ಲ ನಾನು ಡೈಲಿ ಆನ್ಸರ್ ಬರೆಯಲ್ಲ, ಬರೀ ಸೆಕ್ಷನಲ್ ಟೆಸ್ಟ್ ಮಾತ್ರ ಬರಿತೀನಿ ಅಂದ್ರೆ 5,000 ಫೀಸ್ ಕೊಡಿ, ಡಿಸ್ಕಷನ್ ವಿಡಿಯೋ ಮತ್ತೆ ಇದನ್ನ ಮಾಡಿ. ಸೊ ನಿಮ್ಗೆ ಹೆಂಗ್ ಅಫೋರ್ಡ್ ಆಗುತ್ತೆ ಆ ರೀತಿ ಮಾಡಿ. ಫೀಸ್ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಇದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿ ಮಾಡಿ. ಸೊ ದಟ್ಸ್ ವೈ 8,500 ರೂಪಾಯಿ ಫೀಸ್ ಇಟ್ಟಿದ್ದೀನಿ. ಸೊ ಇಲ್ಲಿ ಶೆಡ್ಯೂಲ್ ಅನ್ನು ಕೂಡ ಕೊಟ್ಟಿದ್ದೀನಿ ನಾನು. ನಿಮ್ಗೆ ಯಾವ್ದು ಶೆಡ್ಯೂಲು ತುಂಬಾ ಭಾರ ಅನ್ಸುತ್ತೆ, ತುಂಬಾ ಜಾಸ್ತಿ ಅನ್ಸುತ್ತೆ, ಡೋಂಟ್ ವರಿ, ನಾವು ಫ್ಲೆಕ್ಸಿಬಲ್ ಮಾಡೋಣ. ಸೊ ನಿಮ್ಗೆ ಹೆಂಗ್ ಅಫೋರ್ಡ್ ಆಗುತ್ತೆ ಆ ರೀತಿ ಮಾಡ್ತಾ ಬರೋಣ. ರೆಗ್ಯುಲರ್ ಆಗಿ ಅವತ್ತಿನ ದಿನ ಅವತ್ತು ನಾನು ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಕ್ವಶನ್ಗಳನ್ನ ಕೊಡ್ತೀನಿ, ಟೆಸ್ಟ್ಗಳನ್ನ ಕೊಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ, ನಿಮ್ಗೆ ಏನಾದ್ರು ಕೆಲವೊಂದು ಟಾಪಿಕ್ಗಳು ಇನ್ನೂ ಮುಗ್ದಿಲ್ಲ ಅಂದ್ರೆ ಆ ಟಾಪಿಕ್ಗಳನ್ನ ಮುಗಿಸಿ ಆನ್ಸರ್ ಬರೀರಿ. ಕೆಲವೊಂದು ಟಾಪಿಕ್ಗಳು ಮಿಸ್ ಆದ್ರೂ ಪರವಾಗಿಲ್ಲ, ಇನ್ನೂ 3 ತಿಂಗಳು ಟೈಮ್, ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಇಲ್ಲಿ ಜನರಲಿ ಕೆಲವೊಬ್ರು ಏನಂತ ಹೇಳಿದ್ರು, ನಾಗಚಂದ್ರ, ಜನ್ನ, ವಡ್ಡರಾಧನೆ, ರಾಘವಂಕ ಇವನ್ನೆಲ್ಲ ಹಾಕಿದ್ರೆ ಒಂದೇ ವೀಕಲ್ಲೇ ತುಂಬಾ ಬರ್ಡನ್ ಆಗುತ್ತೆ ಅಂತ. ಜನರಲಿ ನಾಗಚಂದ್ರ ಇರೋದು 2 ಟಾಪಿಕ್. ನಾಗಚಂದ್ರ ರಾವಣನ ಒಬ್ಬನ ಓದ್ಬೇಕು, ಅದು ಬಿಟ್ರೆ ನಾಗಚಂದ್ರ ರಾಮಾಯಣ ಯಾವ ರೀತಿ ಭಿನ್ನ ಅನ್ನೋದು ಓದ್ಬೇಕು. ಅದು ಬಿಟ್ರೆ ಜನ್ನ ಒಂದು 3 ಟಾಪಿಕ್ ಅಷ್ಟೇ. ರನ್ನ ಒಂದೇ ಟಾಪಿಕ್, ಒಂದಲ್ಲ 2, ಸಿಂಹಾವಲೋಕನ 1, ದುರ್ಯೋಧನ. ವಡ್ಡರಾಧನೆ ಒಂದು 4-5 ಟಾಪಿಕ್ ಬರುತ್ತೆ, ರಾಘವಾಂಕ 3 ಟಾಪಿಕ್. ಸೊ ಒಂದೊಂದು ದಿನದಲ್ಲಿ ನೀವು 3 ಅಥವಾ 4 ಟಾಪಿಕ್ ಓದ್ಬಿಟ್ರೆ ಆರಾಮಾಗಿ ಮುಗಿಯುತ್ತೆ. ಇಟ್ಸ್ ವೆರಿ ಈಸಿ. ನಾನು ಬರ್ಡನ್ ಅನ್ಕೊಂಡಿದ್ದು ವಚನ ಮತ್ತು ದಾಸ ಸಾಹಿತ್ಯ. 1 ವೀಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತದು, ಬಟ್ ವಿ ಕ್ಯಾನ್ ಮೇಕ್ ಇಟ್. ನಾನು ಡಿಸ್ಕಷನ್ ಮಾಡ್ಕೊಡ್ತೀನಿ, ಅದಾದ್ಮೇಲೆ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡೋಣ, ಏನ್ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಪ್ರತಿಯೊಂದನ್ನು ಎವ್ರಿ ಟಾಪಿಕ್ ಅನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿದೀವಿ, ಸಂಪೂರ್ಣವಾಗಿರುತ್ತೆ. ಸೊ ಇದು ನನ್ನ ಮೊಬೈಲ್ ನಂಬರು, ಇದು ಪವನ್ ಅಂತ. ಸೊ ಒನ್ ಆಫ್ ಮೈ ಸ್ಟೂಡೆಂಟ್. ಸೊ ನೀವು ನಮ್ಮಿಬ್ಬರಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆದ್ರೆ ಒಳ್ಳೇದು. ಏನಕ್ಕೆ ಅಂದ್ರೆ ನಾನು ಹತ್ತತ್ರ ಬರೀ ಒಂದು 25 ರಿಂದ 30 ಜನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸಾಕು ಅಂತ. ಏನಕ್ಕೆ ಅಂದ್ರೆ ಸಂಪೂರ್ಣವಾಗಿ ನಾನು ಅವ್ರಿಗೆ ಫೋಕಸ್ ಅನ್ನ ಮಾಡ್ಬೋದು ಅಂತ. ಸೊ ಅದಕ್ಕಿಂತ ಜಾಸ್ತಿ ಬಂದ್ರೆ ನನಗೂ ಕೂಡ ಬರ್ಡನ್ ಆಗುತ್ತೆ. ಸೊ ದಟ್ಸ್ ವೈ ಆದಷ್ಟು ಬೇಗ ಜಾಯ್ನ್ ಆದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆಲ್ಸೋ. ಸೊ ಆಲ್ ದ ಬೆಸ್ಟ್. ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕು ಅಂದ್ರೆ ಮೆಂಟರ್ಶಿಪ್ ಅಲ್ಲಾಗ್ಲಿ, ವೆದರ್ ಇಟ್ಸ್ ಕನ್ನಡ, GS, ಐ ವಿಲ್ ಆಲ್ವೇಸ್ ಬಿ ಅವೈಲಬಲ್. ನನ್ನ ಮೊಬೈಲ್ ನಂಬರ್ ಇಲ್ಲೇ ಇದೆ. ಸೊ ಯಾವಾಗಲೂ ಅವೈಲೇಬಲ್ ಇರ್ತೀನಿ. ಅಕ್ಕ ಅಕಾಡೆಮಿಯಲ್ಲಿ ಇರ್ತೀನಿ, ಚಂದ್ರ ಲೇಔಟಲ್ಲಿ ಇರ್ತೀನಿ, ಆ ಮಾಲ್ಗುಡಿ ಕೆಫೆ ಹತ್ರ ಕಾಫಿ ಕೊಡ್ಕೊಂಡಿರ್ತೀನಿ. ಸೊ ನೀವು ಯಾವಾಗ ಬೇಕಾದ್ರೂ ಬಂದು ನಮ್ಮನ್ನ ಮೀಟ್ ಮಾಡ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ನಿಮ್ಗೆ ಏನೇ ಡೌಟ್ ಇರಲಿ ಪ್ರಿಪ್ರೇಷನ್ ಬಗ್ಗೆ, ಇಟ್ಸ್ ನಾಟ್ ಅಬೌಟ್ ಫೀಸ್, ಇದು ಮೆಂಟರ್ಶಿಪ್, ಕನ್ನಡ, GS. ಐ ನೋ ದ ಪ್ರಾಬ್ಲಮ್ಸ್ ಆಫ್ ಏನು UPSC ಆಸ್ಪಿರೆಂಟ್ಸ್. ಇಲ್ಲಿ ಬಂದಿರೋ ಹುಡುಗರು ಕಷ್ಟ ನನಗೆ ಗೊತ್ತು. ಸೊ ನಾವು ಮಾಡ್ತಾ ಹೋಗೋಣ. ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕು ಸ್ಟಡಿ ರಿಲೇಟೆಡ್, ಯು ಕ್ಯಾನ್ ಕಮ್ ಅಂಡ್ ಕಾಂಟ್ಯಾಕ್ಟ್ ಮೀ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಸ್ಟಾಪ್.